ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋಲಿ ಒಂದು ಆರೋಗ್ಯಕರವಾದ ಸುಂಡೆಕಾಯಿ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇದನ್ನು ನಾವು ಸುಂಡೆಕಾಯಿ ಅಂತ ಹೇಳ್ತೀವಿ, ಉಸ್ತಿಕಾಯಿ ಅಂತ ಹೇಳ್ತೀವಿ, ಹಾಗೆಯೇ ಟರ್ಕಿ ಬೇರಿ ಅಂತಲೂ ಕರೀತಾರೆ ಇದನ್ನು. ನಾನು ಇದಕ್ಕೆ ಏನೇನು ಪದಾರ್ಥ ಉಪಯೋಗಿಸ್ತೀನಿ ಎಲ್ಲನೂ ಇಲ್ಲಿ ತೋರಿಸಿದ್ದೀನಿ. ಅದೇ ಥರನೇ ಫಾಲೋ ಮಾಡಿ, ತುಂಬ ಟೇಸ್ಟಿಯಾಗುತ್ತೆ ಈ ಗ್ರೇವಿ. ಸೊ ಈಗ ಇದರ ಹೆಲ್ತ್ ಬೆನಿಫಿಟ್ಸ್ ನೋಡೋಣ. ಈ ಸುಂಡೆಕಾಯಿ ಇದಲ್ವಾ, ಇದು ಬಂದು ನೀಟಾಗಿ ಫಸ್ಟು ನಾವು ವಾಶ್ ಮಾಡಿ ಅದನ್ನು ಒರೆಸ್ಬಿಟ್ಟು ಸ್ವಲ್ಪ ಜಜ್ಜಿಬಿಟ್ಟು ನೀರಲ್ಲಿ ಹಾಕಿ ತೆಗಿಬೇಕಾಗತ್ತೆ. ಅದರಲ್ಲಿ ಸಾಕಷ್ಟು ಬೀಜಗಳಿರತ್ತಲ್ಲ, ಅದೆಲ್ಲ ಕೆಲವೊಂದು ಹೊಟ್ಟೋಗುತ್ತೆ. ಸೊ ಆಗ ಅಷ್ಟು ಕಹಿ ಬರಲ್ಲ ಇದು. ಇಲ್ಲ ಹಾಗೆ ಹಾಕಿದ್ರೆ ಕಹಿ ತಿಂದರೆ ಪರವಾಗಿಲ್ಲ, ಇಲ್ಲಾಂದರೆ ಕಹಿ ಜಾಸ್ತಿ ಇರುತ್ತೆ ಸ್ವಲ್ಪ. ಸೊ ಹಾಗಾಗಿ ಸ್ವಲ್ಪ ಜಜ್ಜಿ ನೀರಲ್ಲಿ ಹಾಕ್ಬಿಟ್ಟು ಯೂಸ್ ಮಾಡಿ. ಸೊ ಈ ಸುಂಡೆಕಾಯಿ ತಿನ್ನೋದ್ರಿಂದ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಂದನೂ ಸ್ವಲ್ಪ ಇದು ಪ್ರಯೋಜನಕಾರಿ ಅಂತಲೇ ಹೇಳ್ತಾರೆ. ಇದನ್ನು ಬರೀ ಗ್ರೇವಿ ರೂಪನೇ ಅಲ್ಲ, ಇದನ್ನು ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಅಂದರೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಂಬಿಡಿ. ಮಿಕ್ಸಿಲಿ ಮಾಡ್ಕೊಂಡು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಬಿಟ್ರೆ, ಇವಾಗ ನಾವು ಮಜ್ಜಿಗೆ ಮಾಡ್ಕೊಳ್ತೀವಲ್ಲ ಆವಾಗ ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊಂಡು ಕುಡಿಬೋದು. ಹಾಗೆಯೇ ಹುಳಿ ಸಾರುಗಳು ಮಾಡ್ತೀವಲ್ವ ನಾವು, ಆ ಹುಳಿ ಸಾರುಗಳಿಗೂ ಸಹ ಲಾಸ್ಟಲ್ಲಿ ಪೌಡ್ರನ್ನ ಉದುರಿಸ್ಬಿಟ್ರೆ ಅಂತೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಕಾಯಿ ತಿನ್ನೋದ್ರಿಂದ ಕೆಂಪು ರಕ್ತ ಕಣಗಳನ್ನ ಜಾಸ್ತಿ ಉತ್ಪತ್ತಿ ಮಾಡುತ್ತೆ ಇದು. ಪಾರ್ಶ್ವವಾಯು ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಹಾಗೆ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಗಳಿಂದನೂ ಇದು ಸ್ವಲ್ಪ ಪ್ರಯೋಜನಕಾರಿಯಾಗಿದೆ. ಸೊ ಹಾಗಾಗಿ ನೀವು ಆವಾಗವಾಗ ಇದು ಕಾಯಿನ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಇದು ಹಳ್ಳಿಗಳಲ್ಲಿ ಅಷ್ಟೇ, ಹಿತ್ತಲಲ್ಲಿ ಎಲ್ಲ ತುಂಬ ಬೆಳೆದಿರುತ್ತೆ, ಹಾಗಾಗಿ ಆರಾಮಾಗಿ ಸಿಗತ್ತೆ. ಸೊ ಇದೆಲ್ಲ ಜಾಸ್ತಿ ನಮ್ಮಲ್ಲಿ ತುಂಬ ಕಡಿಮೆ ಇದೆ, ಅಂದರೆ ಕರ್ನಾಟಕದಲ್ಲಿ ತುಂಬ ಕಡಿಮೆ ಮಾಡೋದು. ಸೊ ಇದೆಲ್ಲ ಚೆನ್ನೈ ಕಡೆ ತುಂಬಾ ಜಾಸ್ತಿ ಮಾಡ್ತಾರೆ. ಸುಂಡೆಕಾಯಿ ಪೊರಿಯಲ್ ಅಂತಾರೆ, ಸುಂಡೆಕಾಯಿ ಕೊಳಂಬು ಅಂತ ಎಲ್ಲ ತುಂಬಾ ವೆರೈಟಿ ಮಾಡ್ತಾರೆ ಇಲ್ಲಿ, ತುಂಬಾ ಟೇಸ್ಟಾಗಿ ಸಹ ಇರುತ್ತೆ. ಸೊ ಇದನ್ನು ನಾವು ನಮ್ಮ ಡೈಲಿ ಇದರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೋದು. ಸೊ ಇದು ಇಷ್ಟು ಆರೋಗ್ಯ, ಇನ್ನೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಸೊ ನೀವು ಇದನ್ನು ಅಟ್ಲೀಸ್ಟ್ ಮಂತ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಕಡಾಯಿ ಒಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇಡ್ಸತ್ತೆ ಈ ಗ್ರೇವಿಗೆ. ಆಗ ಸ್ವಲ್ಪ ಹಾಗೆ ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯ ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾವು ಕಟ್ ಮಾಡಿರೋ ಆನಿಯನ್, ಟೊಮೆಟೊ ಇವೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಸೊ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬಾ ಟೇಸ್ಟ್ ಕೊಡುತ್ತೆ ಇದು. ಅದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ, ಸೊ ಅವ ಜ್ಯೂಸೆಲ್ಲ ಎಳ್ಕೊಂಡು ಒಳ್ಳೆ ಟೇಸ್ಟಿಯಾಗಿರುತ್ತೆ. ನಾವು ಊಟ ಮಾಡುವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನಾನು ಹೇಳ್ದಂಗೆ ಇದು ಮುದ್ದೆಗಂತೂ ತುಂಬಾ ಮಾಡಿಸ್ದಂಗಿರುತ್ತೆ ಈ ಗ್ರೇವಿ, ಹಾಗೆ ಅನ್ನಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದು ಎಷ್ಟು ರುಚಿಕರವಾಗಿರುತ್ತೆ ಅಂದರೆ, ಈಗ ಫೀವರ್ ಬಂದಿರುತ್ತೆ, ಸೊ ಆವಾಗ ಬಾಯೆಲ್ಲ ಒಂಥರ ಕಹಿ ಕಹಿ ಇರುತ್ತಲ್ವ, ಆವಾಗ ಈ ಗ್ರೇವಿ ಮಾಡ್ಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡುತ್ತೆ ಬಾಯಿಗೆ ಅಷ್ಟೇ, ಮತ್ತು ನಾಲಿಗೆಗೆ ತುಂಬಾ ರುಚಿ ಕೊಡುತ್ತೆ. ಈಗ ಚಳಿಗಾಲ ಶುರು ಆಗಿದೆ, ಹಾಗಾಗಿ ಕೋಲ್ಡ್ ಇರ್ಬೋದು, ಕಫ ಎಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ. ಈಗ ಎಲ್ಲಿ ನೋಡಿದ್ರೂ ಶೀತ, ಜ್ವರ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿರುತ್ತಲ್ವ. ಸೊ ಹಾಗಾಗಿ ಈ ಥರ ಗ್ರೇವಿಗಳು, ಹಳೆ ಕಾಲದ ಗ್ರೇವಿಗಳೇ ಒಂಥರ ಚೆಂದ ಅಲ್ವಾ, ಆರೋಗ್ಯಕರ, ಹಾಗೆಯೇ ಟೇಸ್ಟೂ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಅವರೆಲ್ಲ ನೋಡಿರ್ಬೋದಲ್ವ ಎಷ್ಟು ಸ್ಟ್ರಾಂಗಾಗಿ ಇರ್ತಾಯಿದ್ರು. ಏನಂದರೆ ಆವಾಗ ಒಳ್ಳೆ ಆರೋಗ್ಯಕರವಾದ ಪದಾರ್ಥಗಳು ಸಿಗ್ತಾಯಿತ್ತು. ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಎಲ್ಲನೂ ಆರ್ಗ್ಯಾನಿಕ್ಕಾಗಿ ಸಿಗ್ತಾಯಿತ್ತು. ಈಗ ಎಲ್ಲನೂ ಮೆಡಿಸನ್ಸ್ ಹಾಕಿ ಬೆಳೆಸೋದ್ರಿಂದ ನಮಗೆಲ್ಲ ಸ್ವಲ್ಪ ಕಡಿಮೆನೇ ಸಿಗ್ತಿದೆ ಹೈಜೆನಿಕಲ್ಲಿ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ನೋಡಿ ಈ ಥರ ಗ್ರೇವಿಗಳನ್ನ ಮಾಡಿಕೊಂಡು ಹಳೆ ಕಾಲದ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಸೊ ಈ ಚಾನಲ್ನ ಯಾರು ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವಾಗೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ, ನನ್ನ ವಿಡಿಯೋನ ವಾಚ್ ಮಾಡ್ಬೋದು. ನಾನು ಏನು ಈ ಗ್ರೇವಿ ಮಾಡಿದ್ದೀನಿ ಸೇಮ್ ಇದೇ ಥರ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ ನನಗೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನಿಮ್ಮನ್ನು ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.